ತುಂಬ ಜನ ಕೇಳ್ತಾ ಇದ್ರಿ, ಡೆಲಿವರಿ ಆದಮೇಲೆ ತುಂಬ ಹೇರ್ ಫಾಲ್ ಆಗ್ತಾ ಇದೆ, ಏನು ಮಾಡೋದು ಅಂತಂದೇಳಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಹಾಗಾಗಿ ಅವರಿಗೆ ಒಂದು ರೆಸಿಪಿ ಹೇಳ್ತಾ ಇದ್ದೀನಿ. ತುಂಬ ಜನ ನನ್ನ ಹತ್ರ ಆಯಿಲ್ ತೊಗೊಂಡಿದ್ದೀರಾ, ಇನ್ನೂ ಕೆಲವರು ತೊಗೊಂಡಿಲ್ಲ. ತೊಗೊಳ್ಳೋಕ್ಕೆ ಅಮೌಂಟ್ ಇಲ್ಲದೆ ಇರೋರು ನೀವು ಮನೆಯಲ್ಲೇ ಈ ಥರ ಆಯಿಲ್ನ ರೆಡಿ ಮಾಡ್ಕೋಬೋದು. ಏನೆಲ್ಲ ನಾನು ಹಾಕ್ತಾ ಇದ್ದೀನಿ ಐಟಮ್ಸ್ ಅನ್ನೋದನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು. ಮತ್ತು ಕೂದಲು ಬಿಳಿ ಕೂದಲು ಆಗ್ತಾ ಇದೆ, ಕೂದಲು ಉದುರ್ತಾ ಇದೆ, ಏನು ಮಾಡಬೇಕು, ತಲೆಯಲ್ಲಿ ಡ್ಯಾಂಡ್ರಫ್ ಆಗ್ತಾ ಇದೆ, ಏರ್ ಫಾಲ್ ಅಂತೂ ತುಂಬ ಅಂದರೆ ತುಂಬ ಆಗ್ತಾ ಇದೆ, ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಅಕ್ಕ ಅಂತಂದೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ. ಅದೇ ಕಮೆಂಟಿಗೋಸ್ಕರ ನಾನು 3 ತಿಂಗಳಿಂದ ಆಯಿಲ್ ಮನೆಯಲ್ಲೇ ರೆಡಿ ಮಾಡಿ ಮಾರ್ತಾ ಇದ್ದೀನಿ. ಸೊ ಹಂಗಾಗಿ ಇನ್ನು ಯಾರೆಲ್ಲ ತೊಗೊಂಡಿಲ್ಲ ನನ್ನ ಹತ್ರ ತೊಗೊಳ್ಬೋದು, ಇಲ್ಲಾಂದರೆ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನಾನು ಏನೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ಈ ಲಾಗಲ್ಲಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಭೃಂಗರಾಜು ಮತ್ತು ದಾಸವಾಳದ ಹೂವು, ಎಲೆ, ಕರಿಬೇವು, ಭೃಂಗರಾಜು ಮತ್ತು ರೋಸ್ಮೀರಾ ಮತ್ತು ಉಳ್ಳಾಗಡ್ಡೆ ಇರುತ್ತಲ್ವ ಅದರಿಂದ ಎಲೆ, ದಾಸವಾಳದ ಹೂವು ಅಂದು ನಾಟಿ ದಾಸವಾಳದ ಹೂವು ಆಗಿರಬೇಕು, ಮತ್ತು ಎಲೆನೂ ನಾಟಿ ಎಲೆ ಆಗಿರಬೇಕು, ದಾಸವಾಳದ ಎಲೆ, ರೋಸ್ಮೀರಾ, ಮೆಂತ್ಯಕಾಳು, ಕೊಲಗಂಜಿ, ಇಷ್ಟೆಲ್ಲ ಐಟಮ್ಸ್ ಹಾಕಿ ನಾನು ಮನೆಯಲ್ಲೇ ರೆಡಿ ಮಾಡೋದು ಹೇಗೆ ಅನ್ನೋದನ್ನು ಈಗ ತೋರಿಸ್ತಾ ಇದ್ದೀನಿ. ಆಮೇಲೆ ಪ್ಯೂರ್ ಆಗಿರುವಂತಹ ಕೊಕೊನೆಟ್ ಆಯಿಲ್, ನಮ್ಮ ತೋಟದಲ್ಲಿ ಬೆಳೆದಂತಹ ತೆಂಗಿನಕಾಯಿಯಿಂದ ಒಣಗಿಸಿ ಅದರಿಂದ ಆಯಿಲ್ ಮಾಡ್ಕೊಂಡು ಬಂದು ನಾವು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಕೊಕೊನೆಟ್ ಆಯಿಲ್ ಮಾಡುವಂತಹ ಗಿರಣಿಗಳಿದ್ದರೆ ನೀವು ಅಲ್ಲೇ ಬೀಸ್ಕೊಂಡು ಬಂದು ನೀವು ಕೊಕೊನೆಟ್ ಆಯಿಲು ಫ್ರೆಶ್ ಆಗಿರೋದನ್ನು ಮಾಡ್ಬೋದು. ಇಲ್ಲಿ ಒಂದೆಲಗನ್ನು ಯೂಸ್ ಮಾಡಿ ಚೆನ್ನಾಗಿ ಕುದಿಸಿ ಇವಾಗ 1.5 ತಾಸು ಕುದಿಸಿದ್ದೀನಿ. ಕುದಿಸಿದಾದ್ಮೇಲೆ ಈ ಥರ ಸೋಸ್ಕೊಂಡು, ಗೊತ್ತಾಯ್ತಲ್ವ ನಾನು ಏನೆಲ್ಲ ಐಟಮ್ಸ್ ಹಾಕಿದ್ದೀನಿ ಅನ್ನೋದನ್ನು ನೀವು ನೋಡಿದ್ದೀರ ಮತ್ತು ಕೇಳಿದ್ದೀರ, ನಾನು ಹೇಳಿದ್ದೀನಿ, ಅರ್ಥ ಆಗಿದೆ ಅಂತ ಅನಿಸುತ್ತೆ. ಓಕೆ, ನೀವು ಏನಾದರೂ ತೊಗೊಳಕ್ಕಾಗಿಲ್ಲ ಅಂತಂದರೆ ನನ್ನ ಬಳಿ ನಿಮಗೆ ಸಿಗುತ್ತೆ, ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ಇದು ಅನುಕೂಲ ಆಗುತ್ತೆ. ಹೇರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಕೂದಲು ಕಪ್ಪ ಆಗ್ತಾ ಇರ್ಬೋದು, ಮತ್ತು ಬಿಳಿ ಕೂದಲು ಬರೋದನ್ನು ತಡೆಗಟ್ಟುತ್ತೆ, ಹೊಸ ಕೂದಲು ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಿಳಿ ಕೂದಲು ತುಂಬ ಜನ ಇದ್ದಿದ್ದರೆ, ಈಗ ನನಗೆ 2 ಕಸ್ಟಮರ್ಗಳು ಫೋನ್ ಮಾಡಿ ಹೇಳಿದ್ದಾರೆ, ನನ್ನ ಕೂದಲು ಕಪ್ಪಾಗ್ತಾ ಇದೆ, ಏರ್ ಫಾಲ್ ಕಡಿಮೆ ಆಗಿದೆ, ಮತ್ತು ಕೂದಲು ತುದಿಯಲ್ಲಿ 2 ಸೀಳಿ ಈ ಥರ ಇರ್ತಾಯಿತ್ತು, ಅದನ್ನು ಕಡಿಮೆ ಆಗಿದೆ, ಮತ್ತು ಹೊಸ ಕೂದಲು ಹುಟ್ಟೋದಕ್ಕೆ ಸ್ಟಾರ್ಟ್ ಆಗಿದೆ. ತುಂಬ ಧನ್ಯವಾದಗಳು ನಿಮಗೆ ಅಂತಂದೇಳಿ ಈ ಥರ ನನ್ನ ಕಸ್ಟಮರ್ಗಳು ತುಂಬ ಜನ ಅಂದರೆ ಹೇಳಿದ್ದಾರೆ. 3 ತಿಂಗಳಿಂದ ನಾನು ಈ ಆಯಿಲ್ ರೆಡಿ ಮಾಡ್ತಾ ಇರೋದು. ಅದಕ್ಕೆ ಇವಾಗ ತುಂಬ ಜನಕ್ಕೆ ಅಮೌಂಟ್ ಇರೋಲ್ಲ, ತೊಗೊಳಕ್ಕಾಗಲ್ಲ ಅಂಥವ್ರು ನೀವು ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ನಾನು ಯಾವುದೆಲ್ಲ ಐಟಮ್ಸ್ ಹಾಕಿದ್ದೀನಿ ಅನ್ನೋದನ್ನು ನಿಮಗೆ ಗೊತ್ತೇ ಇದೆ. ಹಾಗಾಗಿ ನೀವು ಮನೇಲಿ ರೆಡಿ ಮಾಡಿಕೊಂಡು ನೀವು ವಾರದಲ್ಲಿ 2 ಸಾರಿ ಈ ಆಯಿಲ್ನ ಯೂಸ್ ಮಾಡಿದರೆ ಸಾಕು. ಈಗ ಎಣ್ಣೆ ಸೋಸಿದ್ದಾಯಿತು, ಇದಿಷ್ಟೆಲ್ಲ ಈಗ ವೇಸ್ಟು, ಇಷ್ಟು ಎಣ್ಣೆ ಬಂದಿದೆ ನೋಡಿ. ಈಗ ರೆಡಿ ಮಾಡಿ ನಮ್ಮ ಯಜಮಾನ್ರು ನನಗೆ ಸಹಾಯ ಮಾಡ್ತಾರೆ. ಅದರಿಂದ ನಾನು ಆರ್ಡರ್ಸ್ ತೊಗೊಂಡಿರ್ತೀನಿ ಫೋನಲ್ಲಿ, ಅದನ್ನು ಈಗ ಸೇಲ್ ಮಾಡಬೇಕು. ಅದಕ್ಕೆ ಇವಾಗ ನೋಡಿ ಇಷ್ಟು ಬಾಟಲ್ ಆಗಿದೆ, ಒಂದು 30 ಬಾಟಲ್ಸ್ ಆಗಿದೆ. ನಮ್ಮ ಯಜಮಾನ್ರು ಈ ಥರ ನನಗೆ ಸಹಾಯ ಮಾಡ್ತಾಳೆ. ಇಡೀ ಕರ್ನಾಟಕದಲ್ಲಿ ಎಲ್ಲಿ ಯಾವ ಮೂಲೆಯಲ್ಲಿದ್ರೂ ನಾನು ನಿಮಗೆ ಕೊರಿಯರ್ ಕಳಿಸ್ಕೊಡ್ತೀನಿ. ಯಾರಾದರೂ ತೊಗೊಳಕ್ಕೆ ಇಷ್ಟ ಇದ್ದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 6362773795 ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇಲ್ಲಾಂದರೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನನ್ನ ಹತ್ರ ತೊಗೊಳ್ಳಿ. ನನ್ನ ಹತ್ರ ಸ್ಕಿನ್ ಗ್ಲೋಯಿಂಗ್ ಆಯಿಲೂ ಸಿಗುತ್ತೆ. ಅದನ್ನು ನಾನು ಯಾವ ಥರ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಯಾವ ಥರ ಮಾಡೋದು, ರೆಮಿಡಿ ತೋರಿಸಿದ್ದೀನಿ, ಮತ್ತು ಏರ್ ಗ್ರೋತ್ ಆಯಿಲ್ ಮಾಡೋದು ಹೇಗೆ ಅನ್ನೋದು ಹಳೆ ವಿಡಿಯೋಗಳು ನೀವು ಚೆಕ್ ಮಾಡಿದರೆ ನಿಮಗೆ ಖಂಡಿತವಾಗಿ ಸಿಗುತ್ತೆ. ಓಕೆ, ಯಾರೆಲ್ಲ ನನ್ನ ಏರ್ ಗ್ರೋತ್ ಆಯಿಲ್ ತೊಗೊಂಡು ರಿಸಲ್ಟ್ ಬಂದಿದ್ದೆ ಅವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾಕಂದರೆ ಇನ್ನೂ ಗೊತ್ತಿರದೇ ಇರೋರು ತುಂಬ ಜನ ಇದ್ದಾರೆ. ಅವರು ಆ ಕಮೆಂಟ್ಗಳು ನೋಡಿಬಿಟ್ಟು ಅವರು ತೊಗೊಳಕ್ಕೆ ಇಷ್ಟಪಡ್ತಾರೆ. ರಿಸಲ್ಟ್ ತುಂಬ ಜನಕ್ಕೆ ಬಂದಿದೆ, ಬರೀ ಫೋನಲ್ಲಿ ಹೇಳ್ತೀರಾ ಈ ಥರ ರಿಸಲ್ಟ್ ಬಂದಿದೆ ಅಂತಂದೇಳಿ. ಅದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಅದೇ ಥರ ನಾನು ಒಬ್ಬಳೆ ಖುಷಿ ಪಡೋದಕ್ಕಿಂತ ನನ್ನ ಹತ್ರ ಏರ್ ಆಯಿಲ್ ತೊಗೊಳಕ್ಕಂತ ಇಷ್ಟಪಡೋರು ಅವರು ಅದನ್ನೇ ನೋಡ್ತಾರೆ. ಯಾಕಂದರೆ ಯಾರಾದರೂ ತೊಗೊಂಡಿದ್ದಾರಾ ಅಥವಾ ಇಲ್ವಾ, ನಾವೇ ಮೋಸ ಹೋಗ್ತಾ ಇದ್ದೀವಾ, ಇಲ್ಲ ಅಮೌಂಟ್ ಹಾಕಿದ ಮೇಲೆ ಅವ್ರು ನಮಗೆ ಕಳಿಸ್ಕೊಡ್ತಾರಾ ಇಲ್ವಾ ಅಂತಂದೇಳಿ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಸೊ ಹಂಗಾಗಿ ತೊಗೊಂಡಿರೋರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಏನು ರಿಸಲ್ಟ್ ಬಂದಿದೆ ಅದನ್ನು
ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ವೀಕ್ಷಣೆ ಮಾಡುವಂತಹ ನನ್ನ ಅತಿಥಿಗಳಾಗಿರ್ಬೋದು ಅವರಿಗೆ ಪ್ಲೀಸ್ ಯಾರಿಗಾದರೂ ಹೇರ್ ಗ್ರೋತ್ ಆಯಿಲ್, ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಬೇಕಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾರಿಗೆಲ್ಲ ಏರ್ ಫಾಲ್ ಆಗ್ತಾಯಿದೆ, ಡೆಲಿವರಿ ಆದಮೇಲೆ ಅಂತೂ ತುಂಬ ಜನಕ್ಕೆ ಏರ್ ಫಾಲ್ ಆಗ್ತಾ ಇರುತ್ತೆ. ಅದು ಮಹಿಳೆಯರಿಗೆ ಅದು ತುಂಬ ಬೇಜಾರಾಗುವಂತಹ ಸಂಗತಿ. ಹೆಣ್ಮಕ್ಳಿಗೆ ಕೂದಲು ಇದ್ರೇ ಚಂದ. ಅದೇ ಥರ ಕೂದಲು ಉದ್ದ ಬೆಳಿಬೇಕು ಮತ್ತು ಡಾಂಡ್ರಫ್ ಇರಬಾರ್ದು, ಏರ್ ಫಾಲ್ ಆಗಬಾರ್ದು ಅಂತಂದೇಳಿ ತುಂಬ ಆಸೆ ಇರುತ್ತೆ. ಅವರು ಯೂಸ್ ಮಾಡ್ಬೋದು. ಇಲ್ಲ 60 ವರ್ಷ ಆದವರು ಯೂಸ್ ಮಾಡ್ಬೋದು. 6 ಮಂತ್ ಬೇಬೀಸಿಂದನೂ ಈ ಆಯಿಲ್ನ ಯೂಸ್ ಮಾಡ್ಕೋಬೋದು. ಮತ್ತು ಬಾಯ್ಸು ಗರ್ಲ್ಸು ಪ್ರತಿಯೊಬ್ಬರೂ ಈ ಆಯಿಲ್ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತೂ ಇಲ್ಲ. ನೀವು ನೋಡೇ ಇದ್ದೀರಾ ನಾನು ಯಾವ ರೀತಿ ಆಯಿಲ್ ರೆಡಿ ಮಾಡ್ತೀನಿ, ಏನೆಲ್ಲ ಐಟಮ್ಸ್ ಹಾಕ್ತೀನಿ ಅನ್ನೋದನ್ನು ನಿಮಗೆ ಗೊತ್ತೇ ಇದೆ. ಅದಕ್ಕೆ ನಾನು ತುಂಬ 100ಕ್ಕೆ 200% ಹೇಳ್ತೀನಿ, ಯಾರಿಗೂ ಏರ್ ಫಾಲ್ ಆಗೋಲ್ಲ. ಮತ್ತು ಹೊಸ ಕೂದಲು ಬರೋದಕ್ಕೆ ಒಂದು 3-4 ಮಂತ್ ಅಂತೂ ಬೇಕೇ ಬೇಕಾಗುತ್ತೆ. 2 ಸೇರೆ ಹಚ್ಕೊಂಡು ಮತ್ತು ಕೂದಲು ಬರಬೇಕಂದ್ರೆ ಅದು ಆಗಲ್ಲ. ಕನಿಷ್ಠ 3-4 ಮಂತ್ ಬೇಕಾಗುತ್ತೆ. ಏರ್ ಫಾಲ್ ಕಡಿಮೆ ಆಗೋದಕ್ಕೆ 2 ವಾರ ಸಾಕು. 2 ವಾರದಲ್ಲಿ ನಿಮಗೆ ಏರ್ ಫಾಲ್ ಕಡಿಮೆ ಆಗುತ್ತೆ. ಮತ್ತು ಯಾವ ಥರ ಹಚ್ಕೊಳ್ಬೇಕು ಅಂತಂದರೆ, ತಲೆ ಬುರುಡೆ ಇರುತ್ತಲ್ವ, ಆ ಬುರುಡೆಗೆ ಹಚ್ಕೊಳ್ಬೇಕಾಗುತ್ತೆ. ಹಚ್ಕೊಂಡು ಒಂದು 5 ನಿಮಿಷ ಮಸಾಜ್ ಮಾಡಿ ವಾರದಲ್ಲಿ 2 ಸಾರಿ ಹಚ್ಚಿದರೆ ಸಾಕು. ಆಮೇಲೆ ನಮ್ಮ ಯಜಮಾನ್ರು ನಾವು ಈ ಥರ ಕೊರಿಯರ್ನ ಕಳಿಸ್ಕೊಡ್ತೀವಿ ನೋಡಿ. ನಾನು ಆರ್ಡರ್ಸ್ ತೊಗೊಂಡು ಜಾಸ್ತಿ ಆರ್ಡರ್ಸ್ ಬಂದಿದ್ದರೆ ನಾನೇ ಅಡ್ರೆಸ್ ಎಲ್ಲ ಬರೆದ್ಬಿಟ್ಟು ಬಾಕ್ಸಿಗೆ ಹಚ್ಬಿಡ್ತೀನಿ. ಇಲ್ಲ ಅಂದರೆ 1, 2 ಅಥವಾ 4, 5 ಇದ್ದಾವೆ ಅಂತ ಅಂದರೆ ಅಲ್ಲೇ ಕೊರಿಯರ್ ಆಫೀಸಲ್ಲಿ ಅವರೇ ಬರೆದು ಅವರೇ ಸೆಂಡ್ ಮಾಡ್ತಾರೆ. ಮತ್ತು ನನ್ನ ಸಹಾಯಕ್ಕೆ ನಮ್ಮ ಯಜಮಾನ್ರನ್ನು ನಾನು ಸೇರಿಸ್ಕೊತೀನಿ. ಯಾಕಂದರೆ ನನಗೆ 2 ಮಕ್ಕಳು ಇರೋದ್ರಿಂದ ನನಗೆ ಒಬ್ಬಳಿಗೆ ಎಲ್ಲವುದು ಮೇಂಟೈನ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಯಜಮಾನ್ರು ತುಂಬ ಸಹಾಯ ಮಾಡ್ತಾರೆ. ಅವ್ರೂ ಹೆಲ್ಪಿಂಗ್ ತೊಗೊತೀನಿ ನಾನು. ಹೆಣ್ಮಕ್ಳಾದ್ಮೇಲೆ ಇದೆ ಅಲ್ವಾ, ಸುಮ್ಮನೆ ಖಾಲಿ ಕೂಡೋದಕ್ಕಿಂತ ಈ ಥರ ಮನೆಯಲ್ಲೇ ಕೂತ್ಕೊಂಡು ಈ ಥರ ಸೈಡ್ ಬಿಸ್ನೆಸ್ ಮಾಡಬೇಕನ್ನೋದೇ ನನ್ನದೊಂದು ಆಸೆ ಆಗಿತ್ತು. ಸುಮ್ಮನೆ ಖಾಲಿ ಕೂಡೋಕ್ಕೆ ನನಗೆ ಇಷ್ಟ ಆಗೋಲ್ಲ. ನಿಮಗೂ ಯಾರಿಗಾದರೂ ಖಾಲಿ ಕೂಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಮನೆಯಲ್ಲಿ ಯಾವುದೇ ರೀತಿ ಬಿಸ್ನೆಸ್ಗಳು ಮಾಡ್ಬೋದು. ಇಲ್ಲಾಂದರೆ ಏರ್ ಗ್ರೋತ್ ಆಯಿಲ್, ಸ್ಕಿನ್ ಗ್ಲೋಯಿಂಗ್ ಆಯಿಲ್ ತುಂಬ ಬಿಸ್ನೆಸ್ ಇದ್ದಾವೆ, ಅದನ್ನು ಮಾಡ್ಕೋಬೋದು. ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು, ಬಟ್ಟೆ ಬಿಸ್ನೆಸ್ ಆಗಿರ್ಬೋದು, ಇನ್ನೂ ಮುಂತಾದ ಬಿಸ್ನೆಸ್ಗಳಿದೆ. ಬೇಕಾದರೆ ಅದನ್ನು ನೀವು ಮಾಡ್ಕೋಬೋದು. ದುಡಿಬೇಕಂದ್ರೆ ಏನಾದರೂ ಮಾಡಲೇಬೇಕು. ಕೂತ್ಕೊಂಡು ತಿಂದರೆ ಏನು ಬರಲ್ಲ. ಸೊ ಹಾಗಾಗಿ ನಮಗೆ ಮನಸ್ಸಿಗೆ ಸ್ವಾಭಿಮಾನ ಅನ್ನೋದಿದ್ದರೆ ನಾವು ಏನಾದರೂ ದುಡಿಲೇಬೇಕು ಅನ್ನೋದೊಂದು ಛಲ ಇರುತ್ತೆ. ಹಾಗಾಗಿ ನನಗೆ ಅದೇ ಛಲ. ನಾನು ಒಂದು ಹೆಣ್ಣಾಗಿ ದುಡಿಬೇಕು ಅನ್ನೋದೊಂದು ನನ್ನ ಕನಸಾಗಿತ್ತು. ಹಾಗಾಗಿ ನಾನು ಏರ್ ಗ್ರೋತ್ ಆಯಿಲ್ನ ರೆಡಿ ಮಾಡಿ ಮಾರ್ತಾ ಇದ್ದೀನಿ. ತುಂಬ ಜನಕ್ಕೆ ರಿಸಲ್ಟ್ ಬಂದಿದೆ. ಯಾರಿಗೆಲ್ಲ ರಿಸಲ್ಟ್ ಬಂದಿದೆ ಅವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಆಯಿಲು ಇನ್ನೂ ಮೇಲೆ ಹೋಗಬೇಕನ್ನೋದೊಂದು ನನ್ನ ಆಸೆ. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ನನ್ನ ಯೂಸರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ತುಂಬ ಹೆಲ್ಪ್ ಮಾಡ್ತಾ ಇದ್ದೀರಾ. ತುಂಬ ಖುಷಿ ಆಗುತ್ತೆ. 2 ಮಕ್ಕಳು ಕಟ್ಕೊಂಡು ಇಷ್ಟೆಲ್ಲ ಮಾಡ್ತೀರಲ್ವ ನೀವು, ತುಂಬ ಗ್ರೇಟ್ ಅಂತಂದು ಈ ಥರ ಎಲ್ಲ ಫೋನಲ್ಲೆಲ್ಲ ಹೇಳ್ತೀರಾ ನನ್ನ ಕಸ್ಟಮರ್ಗಳು. ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ನಾನು ನಿಮಗೆ ಚಿರಋಣಿ ಆಗಿರ್ತೀನಿ. ಈ ಜನ್ಮ ಅಂತೂ ಯಾರನ್ನು ಮರೆಯಲ್ಲ. ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದು ಒಳ್ಳೆಯದಾಯಿತು ಅಂತ ನನಗನ್ಸುತ್ತೆ. ಓಕೆ, ಇದರಿಂದ ಏನೋ ಒಂದು ಅರ್ನಿಂಗ್ಸ್ ಮಾಡಿಕೊಂಡು ಒಂದು ಜೀವನ ಕಟ್ಕೊತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ನೀವೇ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರಿಗೆಲ್ಲ ಏರ್ ಗ್ರೋತ್ ಆಯಿಲ್, ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಬೇಕಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 6362773795. ಓಕೆ, ಮತ್ತು ಯಾವ ರೀತಿ ರೆಮಿಡಿ ಮಾಡೋದನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಫುಲ್ಲು ಹೇಳಿದ್ದೀನಿ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಆಮೇಲೆ ನೀವೇ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ, ಅಕ್ಕ ನಂದು ಏರ್ ಫಾಲ್ ಕಡಿಮೆ ಆಗಿದೆ, ಹೇರ್ ಗ್ರೋತ್ ಆಗ್ತಾ ಇದೆ ಅಂತಂದೇಳಿ. ಕೆಲವ್ರಿಗೆ ಓದೋಕ್ಕೆ ಬರಲ್ಲ, ಅವ್ರು ತೊಗೊಂಡಿರ್ತೀರ ನನ್ನ ಹತ್ರ, ಅವ್ರಿಗೆ ಬರೆಯೋಕ್ಕೆ ಬರಲ್ಲ. ಬಟ್ ಯಾರಾದರೂ ನಿಮಗೆ ಗೊತ್ತಿರೋರಿದ್ದರೆ, ಓದಿರೋರಿದ್ದರೆ, ಅವ್ರಿಗೆ ಹೇಳಿದರೆ ಅವ್ರು ಕಮೆಂಟ್ ಮಾಡ್ತಾರೆ. ಓಕೆ, ನನ್ನ ಹತ್ರ ಆಯಿಲ್ ತೊಗೊಂಡಿರೋರು ತುಂಬ ಕಡೆಯಿಂದ, ಮೈಸೂರು ಜಾಸ್ತಿ ಜನ ತೊಗೊಂಡಿದ್ದೀರಾ, ಬಾಗಲಕೋಟೆ, ಬಳ್ಳಾರಿ ಕಡೆ, ತೆಕ್ಕಲಕೋಟೆ ಮತ್ತು ಸಿರುಗುಪ್ಪ ಮತ್ತು ನಮ್ಮ ವಿಲೇಜ್ ಆಗಿರುವಂತಹ ನನಗೆ ಗುರುತು ಪರಿಚಯ ಇರುವವರು ತುಂಬ ಜನ ತೊಗೊಂಡಿದ್ದೀರಾ. ನಾನು ಇರುವಲ್ಲಿಯೂ ತುಂಬ ಜನ ತೊಗೊತಾ ಇದ್ದೀರಾ. ತುಂಬ ಖುಷಿ ಆಗುತ್ತೆ. ನನ್ನ ಹಳೆಯ ಕಸ್ಟಮರ್ಗಳಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮತ್ತು ರಿಸಲ್ಟ್ ಬಂದು ಮತ್ತೆ ತೊಗೊತಾ ಇದ್ದೀರಾ. ಧನ್ಯವಾದಗಳು ಎಲ್ಲರಿಗೂ.
ಯಾರಿಗಾದರೂ ಹೇರ್ ಗ್ರೋತ್ ಆಯಿಲ್ ಬೇಕಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಿಮಗೆ ಏನಾದರೂ ತೊಗೊಳಕ್ಕೆ ಇಷ್ಟ ಇಲ್ಲ, ನಾನೇ ಮನೇಲಿ ಮಾಡ್ಕೊತೀನಿ ಅಂದರೆ ತೊಂದರೆ ಇಲ್ಲ, ಮನೆಯಲ್ಲೇ ಮಾಡ್ಕೊಳ್ಬೋದು. ನಾನು ಏನೆಲ್ಲ ಐಟಮ್ಸ್ ಹಾಕಿದ್ದೀನಿ ಅನ್ನೋದನ್ನು ನಿಮಗೆ ಗೊತ್ತಿದೆ. ನಿಮ್ಮ ಕಣ್ಮುಂದೆನೇ ನಾನು ಮನೇಲಿ ಮಾಡಿರೋದನ್ನು ನಿಮಗೆ ತಿಳಿಸಿದ್ದೀನಿ. ಅದೆಲ್ಲ ಐಟಮ್ಸ್ಗಳೆಲ್ಲ ಹಾಕಿ ಮತ್ತು ಬೇರೆ ಬೇರೆ ಐಟಮ್ ಹೊಸ ಹೊಸ ಐಟಮ್ಗಳೆಲ್ಲ ಸೇರ್ಸೋಕ್ಕೆ ಹೋಗಬೇಡಿ, ರಿಸಲ್ಟ್ ಬರೋಲ್ಲ. ನಾನು ಏನು ಹಾಕಿದ್ದೀನಿ ಅದೇ ಐಟಮ್ಸ್ ಹಾಕಿ ರಿಸಲ್ಟ್ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೆರಡು ಐಟಮ್ಸ್ ಎಲ್ಲ ಇದೆ, ನಾನು ನಿಮ್ಮ ಕಣ್ಣೆದುರುಗಡೆನೇ ಹಾಕಿದ್ದೀನಿ. ಅಲೆವೆರಾ ಹೇಳೋದು ಮರ್ತೋಯ್ತು, ಅಲೆವೆರಾನು ಹಾಕಿ, ಅದು ಮೇನು. ಓಕೆ, ಶಾರ್ಟ್ ವಿಡಿಯೋಗಳೆಲ್ಲ ಇನ್ನೂ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಹಾಕಿರ್ತೀನಿ. ಅಲ್ಲಿನೂ ಐಟಮ್ಸ್ ಎಲ್ಲ ಯಾವ ಥರ ಮಾಡಬೇಕು, ಹೇಗೆ ಹಾಕಬೇಕು ಅನ್ನೋದನ್ನು ಎಲ್ಲ ಪ್ರತಿಯೊಂದನ್ನು ತಿಳಿಸಿದ್ದೀನಿ. ಮತ್ತು ನೀವು ಅಲೆವೆರಾ ರೋಸ್ ನೀರನ್ನು ಅವೆರಡನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಸೇರಿಸಿ ರೆಡಿ ಮಾಡ್ಕೊಳ್ಳಿ ಆಯಿಲು. ಯಾಕಂದರೆ ಅದರಲ್ಲಿರುವಂಥ ಸತ್ವ ಎಲ್ಲವುದು ಎಣ್ಣೆಯಲ್ಲಿ ಬಿಡಬೇಕು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ಆಗಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.